ದಬಾಕೊಂಡ್ರೆ ನೀವು ಅಂಬಾನಿ ಫ್ಯಾಮಿಲಿಯವರು. ನಾವು ಇಲ್ಲಿ ಜಾಸ್ತಿ ಕೂತ್ಕೊಂಡು ಅಂದ್ರೆ ಟಿಂಕಿಂಗ್ ಎಲ್ಲಿ ಕೊಡ್ತಾರೆ. ಅನಿವರ್ಸರಿ ಇವತ್ತು ದಿನ ಹೀಗೆ ಸ್ಟಾರ್ಟ್ ಆಗ್ತಾ ಇದೆ. ಕೈ ನೋವು ಜಾಸ್ತಿ ಆಗಿದೆ ನನಗೆ. ಇಷ್ಟು ಶೇಂಗಾ ಬೀಜ ಉಟ್ಕೊಂಡು ಫುಲ್ ಸುಡ್ತಾ ಇದೆ ಪ್ಲೇಟ್. ಸೀರೀಸಾ ಇಲ್ಲ ಇದ್ದ ಸೀರೀಸ್ ವೆಬ್ ಸೀರೀಸ್. ಸೊ ಇದೇ ರೀಸನಿಗೆ ಮ್ಯಾಟ್ರಸ್ ಚೇಂಜ್ ಮಾಡ್ಬಿಡೋಣ. ನನ್ನ ಗಂಡನ ಮಾತಾಡಿಸ್ಬೇಕು ಅಂದ್ರೆ ನನಗೆ 10 ಸರಿ ಯೋಚನೆ ಮಾಡಬೇಕು. ನೀನೇ ಒಂದು ಹೆಡ್ಡೇಕು ನನಗೆ. ಬಯಸದೆ ಬಂದ ಭಾಗ್ಯ. ನೀನಾ ಏನೋ ಆಯ್ತು ಬಿಡು, ಒಟ್ನಲ್ಲಿ ಬಂತು. ಯಾಕೆ ತಲೆ ಕೆಡ್ಸ್ಕೊಂತ ಅಷ್ಟೊಂದು ಜೀವನದಲ್ಲಿ. ಈ ಕಪ್ಪೆಲ್ಲ ಕುಡಿದ್ಬಿಟ್ಟು ಸೋಫಾ ಮೇಲೆ ಇಡ್ತೀಯಲ್ಲ, ದಬಾಕೊಂಡ್ರೆ ಎತ್ತಿಕ್ಕೋದು. ಸೋಫಾ ಗಲೀಜಾದ್ರೆ ಹೊಸ ಸೋಫಾ ತಗೊಳ್ಳೋ. ಗಲೀಜ್ ಮಾಡಿದ್ಕೆಲ್ಲ ನೀವು ಅಂಬಾನಿ ಫ್ಯಾಮಿಲಿಯವರು. ಅಂಬಾನಿನೋ ಚಂಬಾನಿನೋ. ಗಲೀಜಾಗೋದಕ್ಕೆಲ್ಲ ಹೊಸ ಸೋಫಾ ತಳಂಗಿದ್ರೆ ದಿನ ಸೋಫಾ ಚೇಂಜ್ ಮಾಡ್ಬೇಕಿತ್ತು ನಾವು. ದಿನ ಗಲೀಜ್ ಮಾಡೋದಲ್ಲ, ವರ್ಷಕ್ಕೊಂದ್ಸರಿ ತಾನೆ. ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಹಿಂಗೆ ಇರತ್ತೆ ನೋಡಿ ನಮ್ಮ ಬೆಳಗಿನ ರೊಟೀನು. ಡೈಲಿ ಈ ಥರ ಇರತ್ತೆ ಅಂತ ಹೇಳೋಕ್ಕಾಗಲ್ಲ. ಡಿಪೆಂಡ್ಸ್ ಆನ್ ಮೂಡು. ಒಂದೊಂದು ದಿನ ಹಿಂಗೆ ಕೂತ್ಕೊಂಡು ಆಟೆ ಹೊಡ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡ್ತೀವಿ. ಮ್ಯಾಕ್ಸಿಮಮ್ ದಿನಗಳು ಅವರು ಅಲ್ಲಿರ್ತಾರೆ, ನಾವು ಇಲ್ಲಿರ್ತೀವಿ. ನಾವು ಇಲ್ಲಿ ಜಾಸ್ತಿ ಕೂತ್ಕೊಂಡು ಅಂದ್ರೆ ಟಿಂಕಿಂಗ್ ಎಲ್ಲಿ ಕೊಡ್ತಾರೆ ಹಂಗೆ. ಸೊ ಅಷ್ಟು ನಾವು ಆ ರೂಮಲ್ಲಿ ಇರ್ತೀವಿ, ನಮ್ಮ ಕೈಗೆ ಟಿಂಕಿಂಗು ಹಂಗೆ ಬರ್ತಾ ಇರುತ್ತೆ. ನಾವು 2 ಗಂಟೆ ತನಕ ಫ್ರೀ ಇರೋದ್ರಿಂದ ನಾವು 2 ಗಂಟೆ ಮೇಲೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮಗೆ ಅಲ್ಲಿ ಹೋಗೋಕೆ ಅಷ್ಟು ಇಷ್ಟ ಆಗಲ್ಲ. ಮ್ಯಾಕ್ಸಿಮಮ್ ಟೈಮು ನಾವು ಇಲ್ಲಿ ಸ್ಪೆಂಡ್ ಮಾಡ್ತೀವಿ. ಬಿಟ್ಟರೆ ಇನ್ನೆಲ್ಲಿರ್ತೀವಿ ಹೇಳಿ, ಹೆಣ್ಮಕ್ಳು ಕಿಚನಲ್ಲಿ ಇರ್ತೀವಿ. ನಮಗೆ 2 ದಿವಸದಿಂದ ನಿದ್ದೆ ಇಲ್ಲ. ಪ್ರಾಬ್ಲಮ್ ಏನಂದರೆ ಎದುರುಗಡೆ ಮನೆಯಲ್ಲಿ ಯಾರೋ ತೀರೋಗ್ಬಿಟ್ಟು 24 hours ಕಂಟಿನ್ಯೂಸ್ ಆಗಿ ಅದೇನು ತಮಟೆ ಹೊಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು, ರಾತ್ರಿನೂ ಸೇರಿ. ಭಲೇ ಹಿಂಸೆ. ಹೇಳ್ಬಾರ್ದು, ಬಟ್ ಏನಂದ್ರೆ ತಡ್ಕೊಳಕ್ಕಾಗಲ್ಲ. ಒಂದೇ ಸೌಂಡು ಹೊಡಿತಾನೇ. ಮ್ಯಾಕ್ಸಿಮಮ್ ಅರ್ಧ ಗಂಟೆ 1 hour ಇದು ಮಾಡ್ಬೋದು. 24 hours ಕಂಟಿನ್ಯೂಸ್ ಆಗಿತ್ತು ಅಂತಂದ್ರೆ ಅದು ಏನಾದ್ರೂ ಆಗಿರ್ಲಿ, ಅಂದ್ರೆ ಈ ತರ ಸ್ಯಾಡ್ ನ್ಯೂಸ್ ಆದ್ರೂ ಆಗಿರ್ಲಿ, ಇಲ್ಲ ಶುಭ ಕಾರ್ಯ ಏನಾದ್ರೂ ಆಗಿರ್ಲಿ, ಆಗಲ್ಲ ಅದು. ಅಂದ್ರೆ ಏನಂದ್ರೆ ನಮ್ಮ ಮನೆ ಮುಂದೆನೇ ಇದೆ. ನೆನ್ನೆ ವಿಡಿಯೋನಲ್ಲಿ ಹೇಳ್ತಾ ಇದ್ದಲ್ಲ, ನಾನು ತೋರ್ಸಕ್ಕೆಲ್ಲ ಹೋಗ್ಲಿಲ್ಲ. ಯಾಕೆಂದ್ರೆ ಅದು ಸಿಚುವೇಶನ್. ಫಸ್ಟ್ ಆಫ್ ಆಲ್ ಅವ್ರು ಯಾರು ತೀರೋಗಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಅಂದ್ರೆ ವಯಸ್ಸಾಗಿರೋರ, ಯಂಗ್ಸ್ಟರ್ ರೋಡ್ನಲ್ಲಿ ಕ್ರೌಡ್ ಅಂತೂ ಸಿಕ್ಕಾಬಟ್ಟೆ ಸೇರಿತ್ತು. ಅವರು ನಮ್ಮನೆ ಗೇಟ್ ಎಲ್ಲ ಬ್ಲಾಕ್ ಮಾಡ್ಬಿಟ್ಟಿದ್ರು. ನಮ್ಗೆ ಓಡಾಡಕ್ ಜಾಗ ಇರ್ಲಿಲ್ಲ. ಆ ತರ ಅದೆಲ್ಲ ಏನ್ ಬೇಜಾರಿಲ್ಲ. ಇಟ್ಸ್ ಕ್ವೈಟ್ ಕಾಮನ್ ಇರೋ ಜಾಗದಲ್ಲಿ ಇದು ಮಾಡಿ. ಬಟ್ ಮೊನ್ನೆ ರಾತ್ರಿ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನೆನ್ನೆ ಸಾಯಂಕಾಲ 4 ಗಂಟೆ ತನಕ ಕಂಟಿನ್ಯೂಸ್ ಆಗಿ ಡೋಲು ಅಂದ್ರೆ ಜಸ್ಟ್ ಇಮ್ಯಾಜಿನ್ ನಮ್ಮ ಪರಿಸ್ಥಿತಿ ಏನಾಗಿರ್ಬೇಕು ಮನೆ ಒಳಗಡೆ. 15 ಜನನೂ ಏನೋ ಬಂದಿದ್ದು ಅದು ಹೊಡೆಯೋದಕ್ಕೆ. 4 ಜನ ಒಂಥರ ರೊಟೇಷನ್ ಅಲ್ಲಿ ಹೊಡ್ಕೊಂಡು ಬಂದಿದ್ದು. 4 ಜನ ರೊಟೇಷನ್ ಅಲ್ಲಿ 4 ಜನ ಹಿಂಗೆ ಹೊಡಿತಾರೆ ಒಂದು ಅರ್ಧ ಗಂಟೆ. ಅವ್ನು ಕುತ್ಕೊಂಡ್ರೆ ಇನ್ನು ನೆಕ್ಸ್ಟ್ 4 ಜನ ಅರ್ಧ ಗಂಟೆ. ಅದು 2 ಟೀಮ್ ಬಂದಿದ್ದು. ಓವರ್ ನೈಟ್ ಫುಲ್ ಅರಿಕತೆ ಮಾಡಿದ್ರಾ, ತಬ್ಲಾ ಬಡ್ಕೊಂಡು ಅರಿಕತೆ ಮಾಡಿದ್ದು. ಬೆಳಗಿನ ಜಾವ 7 ಗಂಟೆ ತನಕ. 7 ಗಂಟೆಗೆ ತಮಟೆ ಬಡಿಯಕ್ಕೆ ಸ್ಟಾರ್ಟ್ ಮಾಡಿದವರು ಸಾಯಂಕಾಲ 4 ಗಂಟೆ ತನಕ ಕಂಟಿನ್ಯೂಸ್ ಆಗಿ ತಮಟೆ ಬಡಿದವರು. ಜೊತೆಗೆ ಪಟಾಕಿ, ರೀಲ್ ಪಟಾಕಿ ಇಲ್ಲಿಂದ ಅಲ್ಲಿಗೆ ಇಟ್ಬಿಟ್ಟು ಹಚ್ಬಿಟ್ರೆ ಡಮ 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 ಅಂತ. ನಾನು ನೋಡಿದೀನಿ ಸುಮಾರು ಕಡೆ. ಕೆಲವರು ಆ ಕಲ್ಚರ್ ಇದೆ, ಯಾರು ತೀರೋದ್ರೆ ಪಟಾಕಿ ಹೊಡಿಯೋದು. ಅಲ್ಲಪ್ಪ, ಅದೇ ಎಲ್ಲಾದ್ರೂ ಹೊಡ್ಕೊಳ್ಳಿ ಪಟಾಕಿ. ಬಟ್ ಏನಂದ್ರೆ ಅಟ್ಲೀಸ್ಟ್ ತಗೊಂಡೋಗೋ ಟೈಮ್ನಲ್ಲೋ ಏನೋ ಅವಾಗ ತಮಟೆಗಳು ಹೊಡ್ಕೊಂಡೋದ್ರೆ ಒಂದು ಅರ್ಥ ಇರುತ್ತೆ. ಬಟ್ ಓವರ್ ನೈಟ್ ಹೊಡೆಯೋದು, ಓಲಿ ಬೆಳಗ್ಗೆಯಿಂದ ಹೊಡ್ಕೊಂಡ್ರೆ ಅದು ಬೇಜಾರಿಲ್ಲ. ಬಟ್ ಬೇರೆ ಅವ್ರು ಮಲಗುವಂಥ ಟೈಮ್ನಲ್ಲಿ ನೀವು ಫುಲ್ ನೈಟ್ ಹೊಡೆಯೋದಿದೆಯಲ್ಲ, ಅದು ನಾನು ನಾಟ್ ಅಕ್ಸೆಪ್ಟಬಲ್. ಅನಿವರ್ಸರಿ ಇವತ್ತು ದಿನ ಹೀಗೆ ಸ್ಟಾರ್ಟ್ ಆಗ್ತಾ ಇದೆ. ಟೈಮ್ ಈಗ 10:15. 1 ಗಂಟೆಗೆ ಒಂದು ಕೆಲಸ ಇದೆ, ಹೋಗ್ಬೇಕು ಆಚೆ. ಬಟ್ ಏನಂದರೆ ನಾವು ಇಷ್ಟು ದಿವಸ ನಿಮಗೆ ಒಂದು ಕೆಲಸ ಇದೆ ಆಚೆ ಹೋಗ್ಬೇಕು, ಒಂದು ಕೆಲಸ ಇದೆ ಆಚೆ ಹೋಗ್ಬೇಕು ಅಂತಿದ್ವಿ. ಬಟ್ ಏನು ಕೆಲಸ ಇದೆ ಅನ್ನೋದು ಮಾತ್ರ ಹೇಳ್ತಿಲ್ಲ. ಶಾರ್ಟ್ಲಿ ಗೊತ್ತಾಗತ್ತೆ ಎಲ್ಲರೂ. कैसे मेरे दिल में बसा है, सारी राहों में तेरी है खुशबू, हाय कैसे मैं गुजारूं रातें लंबी ये बड़ी है, बेचैनियों में दबी है आरज़ू. ಮನು ಬೆಳಗ್ಗೆ 1 ಗಂಟೆಗೆಲ್ಲೋ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರಲ್ವಾ. ಕೈ ನೋವು ಜಾಸ್ತಿ ಆಗಿದೆ ನನಗೆ, ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಬಂದಿದೆ ನೋಡಿ. ಅದಕ್ಕೆ ಡಾಕ್ಟ್ರಿಗೆ ತೋರಿಸೋಣ ಅಂದ್ಕೊಂಡು ಹೋಗಿದ್ವಿ. ತೋರಿಸ್ಕೊಂಡೆಲ್ಲ ಬಂದ್ವಿ. ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅದಕ್ಕೆ ಬೆಳಗ್ಗೆ ಟೈಮ್ ಎದ್ದಾಗ ನಮ್ಮ ಫೀಲ್ ಆಗ್ತಾ ಇರುತ್ತೆ, ನಮ್ಮನೆಸ್. ಅದಕ್ಕೆ ಬಂದವಳೆ ಊಟ ಮಾಡ್ಬಿಟ್ಟು ಮನೆಗೆ ಬರೋಷ್ಟಲ್ಲೇ 2 ಕಾಲ ಆಯಿತು. ಊಟ ಮಾಡ್ಬಿಟ್ಟು ಇಮ್ಮಿಡಿಯೇಟು ಆಫೀಸ್ ಕೆಲಸಕ್ಕೆ ಕೂತ್ಕೊಂಡೆ. ಇಲ್ಲಿ ನೋಡಿ ಇಲ್ಲೇನು ಮಾಡ್ತಾವ್ರೆ. ಒಬ್ಬ ಇಷ್ಟು ಶೇಂಗಾ ಬೀಜ ಹುರ್ಕೊಂಡು ಫುಲ್ ಸುಡ್ತಾ ಇದೆ ಪ್ಲೇಟ್. ಅಷ್ಟು ತಿಂತೀಯಮ್ಮನು? ಹಾಂ, 1 kg ಶೇಂಗಾ ಬೀಗ ಅವರು. ಉಪ್ಪು ಖಾರ ಹಾಕಿಲ್ಲ ನೀನು? ನಂಗೆ ಹಾಕಕ್ಕೆ ಬರಲ್ಲ. ನಿನಗೆ ತಂದು ಕೊಟ್ಟಿದ್ದು ಎಷ್ಟು ಬೇಕು ಅಷ್ಟು ಹಾಕ. ಆ್ಯಕ್ಚುಲಿ ನೀನು ತಿನ್ನಂಗಿಲ್ಲ ಉಪ್ಪು ಖಾರ.
ಆದ್ರೂ ತಿಂತೀನಿ, ಏನಾದರೂ ಮಾಡ್ಕೊಂಡು ಅವ್ರವ್ರ ಇಷ್ಟ. ಲೈಟಾಗಿ ತಿಂತೀನಿ. ಏನೋ ಇದೂ ನೀನು 1 kg ಹಿಂಗೆಲ್ಲ ತಿನ್ನಂಗಿಲ್ಲ. ತಿಂತಾ ಇಲ್ವಾ? ಚೆನ್ನಾಯ್ತಾ? ಹೋಗ್ಲಿ ಕೊಡು, ನನಗೊಂದು ಎರಡು ಕೊಡು. ತಿನ್ನಂಗಿಲ್ಲ ನೀನು. ಹೌದಾ? ಪ್ರೋಟೀನ್ ಮನು, ಪ್ರೋಟೀನ್. ಹೌದು, ನನಗೆ ಇವರು ಹಿಂಗೆಲ್ಲ ರೋಸ್ಟ್ ಮಾಡಿಬಿಟ್ಟು ಘಮ ಘಮ ಅನ್ಸಿದ್ರೆ ನಮಗೂ ಆಸೆ ಆಗಲ್ವಾ? ಅದಕ್ಕೆ ಸೀಬೆಹಣ್ಣು ಕಟ್ ಮಾಡ್ಕೊಂಡು ತಂದು ಕೊಟ್ಟಿರೋದು, ಇದನ್ನು ತಿನ್ನು ನೀನು ಅಂತ. ಇವಾಗ ಕುತ್ಕೊಂಡು ಅದನ್ನು ತಿನ್ಕೊಂಡು ಬಾಕಿ ಕೆಲಸ ಮುಂದುವರ್ಸೋದು. ನಿದ್ದೆ ಬರ್ತಾ ಇದೆ, ನನಗೊಂದು 1/2 hour ರೆಸ್ಟ್ ಬೇಕು. ಅದು ತಿಂದಮೇಲೆ ಮಲ್ಕೊಂತೀನಿ. ಹಾಲು ಬಿಸಿ ಮಾಡಿದ್ದೀನಿ, ಕಾಫಿ ಮಾಡ್ಕೊಡು. ನೀನು ಏನಾದ್ರು ಮಾಡ್ಕೊ, ಫಸ್ಟ್ ಕಾಫಿ ಮಾಡ್ಕೊಟ್ಬಿಡು ಅಂತೀಯ. ಹೋಗಿ ಮಾಡ್ಕೊಡೋದು. ಬೆಳಗ್ಗೆ ನಾನು ಮಾಡ್ತಾ ಇರೋ ಕೆಲಸ ತಿಂಡಿ ತಿನ್ಕೊಂಡು ಟಿವಿ ನೋಡ್ತಾ ಇದ್ದೆ. ಯಾವುದೋ ಒಂದು ಹಳೆ ಪ್ರೋಗ್ರಾಮ್ನ OTTಯಲ್ಲಿ ಹಾಕೊಂಡು ನೋಡ್ತಾ ಇದ್ದೆ. ಮನುನು ಇವತ್ತು ಬೆಳಗ್ಗೆ ಬ್ಯುಸಿ ಅವರೇ ಭಾಳ. ಯಾಕಪ್ಪ? ಯಾವುದದು ಸೀರೀಸು? ಬ್ರೇಕಿಂಗ್ ಬ್ಯಾಡಾ? ಸೀರೀಸಾ ಇಲ್ಲ ಇದ ಸೀರೀಸ್? ವೆಬ್ ಸೀರೀಸ್. ಎಂಜಾಯ್. ಬೆಳಗ್ಗೆ ನೋಡ್ತಾ ಇದೆಯಾ ಕೂತ್ಕೊಂಡು? ಇವತ್ತೇನು ಅಂತ ಕೆಲಸ ಇಲ್ಲ, ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ಓಕೆ. ಸೊ ನಾನು ತಿಂಡಿ ಎಲ್ಲ ತಿಂದಾಯಿತು, ಹೋಟ್ಲಿಂದ ತರಿಸ್ಬಿಟ್ಟೆ. ಇವತ್ತು ಯಾಕೋ ಮೂಡೇ ಸರಿ ಇಲ್ಲ, ನಂದು ಖರಾಬಾಗಿದೆ. ಬೆಳಗ್ಗೆ ಎದ್ದಾಗ್ಲಿಂದನೂ ಫುಲ್ಲು ತಲೆನೋವು, ಕೈ ನೋವು ಜಾಸ್ತಿ ಆಗಿದೆ. ನೆನ್ನೆ ವೈಟಮಿನ್ ಡಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು. ಇದು ವೀಕ್ಲಿ ಒನ್ಸ್ ಅಷ್ಟೇ ತೊಗೋಬೇಕಿರೋದು. ವೈಟಮಿನ್ ಡಿ ಟ್ಯಾಬ್ಲೆಟ್ ಜೊತೆಗೆ ಇನ್ನೊಂದು ಯಾವುದೋ ಒಂದು ಕೊಟ್ರಪ್ಪ, ಫುಲ್ ರೆಡ್ ಕಲರ್ ಇದೆ. ಅದು ಕೊಟ್ಟಿದ್ದಾರೆ. ಅದು ಏನು ಪ್ರಾಬ್ಲಮ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮೇ ಬಿ ಅದು ಮಾರ್ನಿಂಗ್ ಎದ್ದಾಗಲೇ ನನಗೆ ಜಾಸ್ತಿ ಪೇಯ್ನ್ ಬರೋದ್ರಿಂದ ಪ್ರಾಬಬ್ಲಿ ಅದು ನಾನು ಮಲ್ಗದೇ ಪ್ರಾಬ್ಲಮ್ ಆಗ್ತಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಯಾವುದೋ ಇದೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ರಾತ್ರಿ ತಗೊಂಡೆ. ಇನ್ನೂ 1 ಟ್ಯಾಬ್ಲೆಟ್ಸ್ಗೆಲ್ಲ ಏನು ಅಷ್ಟು ಬೇಗ ಇಂಪ್ರೂವ್ಮೆಂಟ್ ಕಾಣಿಸ್ಬಿಡತ್ತಾ? 2 ವೀಕ್ಸಿಗೆ ಕೊಟ್ಟಿದ್ದಾರೆ. ಸರಿ ಹೋಗುತ್ತೆ ಇದೆಯಾ? ನಿನ್ನೆ ಕೇಳ್ತಾ ಇರೋದು ಏನಂದ್ರೆ, ಹಿಂಗೆ ಕ್ಯಾಮ್ರಾ ಹಿಡ್ಕೊಳ್ಳೋಕ್ಕೂ ಕೈಯಲ್ಲಿ ಶಕ್ತಿ ಇಲ್ಲ, ಅಷ್ಟು ಪೇಯ್ನ್ ಆಗಿದೆ ನನಗೆ. ಮೋಸ್ಟ್ಲಿ ಮ್ಯಾಟ್ರೆಸ್ ಪ್ರಾಬ್ಲಮ್ ಇರಬೇಕು. ಸೊ ಇದೇ ರೀಸನಿಗೆ ಮ್ಯಾಟ್ರಸ್ಸು ಚೇಂಜ್ ಮಾಡಿಬಿಡೋಣ ಅಂದ್ಕೊಂಡು. ಆ್ಯಕ್ಚುಲಿ ಕಾಟನ್ ಮ್ಯಾಟ್ರಸ್ ನಾನು ಆವಾಗಲೇ ಹೇಳಿದೆ ಮನುಗೆ, ಒಳ್ಳೆ ನೀನು ಮಾಡಿದ್ದು ಅಲ್ಲ, ಅದು ಏನಾಗಿಲ್ಲ, ಇದೇನು ತುಂಬ ಏನು ಕಾಸ್ಟ್ಲಿ ಇದೇನಲ್ಲ. ಆ್ಯಂಡ್ ಯೂಸಿಗೆ ಬರುತ್ತೆ ಕಾಟನ್ ಮ್ಯಾಟ್ರಸ್ ಯಾವಾಗೂ. ಮನೆಗೆ ಯಾರಾದರೂ ಬಂದಾಗ ಎಲ್ಲ ಇಡೋದು ಈಸಿ ಅಲ್ವಾ, ಫೋಲ್ಡ್ ಮಾಡಿ. ವೇಸ್ಟ್ ಏನು ಆಗಿಲ್ಲ. ಬಟ್ ಆಲ್ರೆಡಿ ಒಂದು ಡಬಲ್ ಮ್ಯಾಟ್ರಸ್ ಇದೆ ಕಾಟನ್ದೇನೆ, ಎರಡೆರಡು ಆಗುತ್ತಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ ಒಂದು 4-5 months ಬ್ಯಾಕ್ ಏನೋ ಈ ಮನೆಗೆ ಬಂದಮೇಲೆ ಒಂದ್ಸರಿ ಹೋಗಿ ನೋಡಿದ್ವಿ ಮ್ಯಾಟ್ರಸ್ಸು. ಮನು ಆವಾಗನೇ ನಾನು ಹೇಳಿದೆ ಒಳ್ಳೆ ಬ್ರ್ಯಾಂಡೆಡೇ ತೊಗೊಬಿಡೋಣ ಮನು ಅಂತ. ಅವರು ಇಲ್ಲ ನನಗೆ ಕಾಟನ್ ಮ್ಯಾಟ್ರಸ್ಸೇ ಅಡ್ಜಸ್ಟ್ ಆಗಿರೋದು, ಕಾಟನ್ನೇ ತಗೊಳ್ಳೋಣ ಅಂದ್ಕೊಂಡು ಹಠ ಮಾಡ್ಕೊಂಡು ಕಾಟನ್ ತೊಗೊಂಡ್ರು. ತಗೊಂಡಿದ್ದು ಒಂದು 3-4 months ಅಷ್ಟೇ. ಆಮೇಲೆ ಸ್ಟಾರ್ಟ್ ಮಾಡಿದ್ರು, ಕಂಫರ್ಟ್ ಆಗ್ತಿಲ್ಲ ಮಂಜು, ಚೇಂಜ್ ಮಾಡೋಣ ಮಂಜು ಅಂತ. ಆವಾಗ ನಾನು ನೋಡೋಣ ಸುಮ್ಮನೆ ಇರು ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಈ ಮನೆಗೆ ಬಂದಮೇಲೆ ಹೋಗಿ ನೋಡಿದ್ವಿ. ಆಮೇಲೆ ಏನಕ್ಕೆ ಸುಮ್ಮನೆ ಆದ್ವು, ಹಂಗಂಗೆ ಸುಮ್ಮನೆ ಆದ್ವಿ ಅಷ್ಟೇ. ಅದಕ್ಕೆ ಈಗ ಹೋಗಿ ನೋಡ್ಕೊಂಡು ಬಂದಿದ್ದೀವಿ ಮೊನ್ನೆ. ಈಗ ಲಾಸ್ಟ್ ಟೈಮ್ ನೋಡಿದ್ದು ಮನುಗೋಸ್ಕರ, ಈ ಟೈಮ್ ನೋಡಿರೋದು ನನಗೋಸ್ಕರ. ನನ್ನ ಕೈ ನೋವು ಜಾಸ್ತಿ ಆಗ್ತಾನೆ ಇದೆಯಲ್ಲ, ಅದಕ್ಕೆ ಮನು ಹೇಳ್ತಾ ಇರೋದು ಅದು ಮ್ಯಾಟ್ರಸ್ದೇ ಮೇಯ್ನ್ ಪ್ರಾಬ್ಲಮ್ ಆಗ್ತಾ ಇರೋದು, ಚೇಂಜ್ ಮಾಡಿಬಿಡೋಣ ಫಸ್ಟು ಅಂತ. ಅದು ಕಾಟನ್ ಏನಾಗುತ್ತೆ, ಎಲ್ಲಿ ಮಲ್ಕೊಂತೀವಲ್ಲ ಹಳ್ಳ ಆಗುತ್ತೆ, ಎಲ್ಲಿ ನಮ್ಮದು ಬಾಡಿ ಪ್ರೆಷರ್ ಬೀಳಲ್ಲ ಅಲ್ಲಿ ಸ್ವಲ್ಪ ಹೈಟ್ ಇರುತ್ತೆ, ಹಂಗೆ ಅನ್ಇವನ್ ಆಗಿರತ್ತಲ್ಲ, ಅದು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೋಡೋಣ, ನಾಳೆ ನಾಡಿದ್ರಲ್ಲಿ ಹೋಗೋಣ ಅಂತ ಅನ್ಕೊಂಡು ನೋಡ್ಕೊಂಡು ಬಂದಿದ್ದೀವಲ್ಲ, ಇನ್ನೇನು ಅಲ್ವಾ? ಅದೇ ಫಿಕ್ಸಾ? ಫಿಕ್ಸ್, ಅದನ್ನೇ ತಗೊಳ್ಳೋದು. ಚೆನ್ನಾಗಿದೆ, ಸಾಕು, ಚೆನ್ನಾಗಿದೆ. ಅದಕ್ಕೆ ನೋಡೋಣ, ನಾಳೆ ನಾಡಿದ್ರಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ತಿಂಡಿ ಎಲ್ಲ ತಿಂದು ಮಾತ್ರೆ ಎಲ್ಲ ನುಂಗ್ಬಿಟ್ಟು ಇವಾಗ ಕುತ್ಕೊಂತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು, ಫುಲ್ ತಲೆ ಹಿಡ್ಕೊಬಿಟ್ಟಿದ್ದೆ. ರಾತ್ರಿ ಚಳಿ ಜಾಸ್ತಿ ಇತ್ತಮ್ಮನು, ಅದಕ್ಕೆ ತಲೆನೋವು. ನನಗೂ ತಲೆನೋವು ಒಂದು ಸೈಡು, ಚಳಿ ಜಾಸ್ತಿ ಇತ್ತು ರಾತ್ರಿ. ಏನು ನೀನು ಹೊರ್ಗಡೆ ಹೋಗ್ಬೇಕಂದ್ರೇನೋ ಮ್ಯಾಚಿಂಗ್ ಸರಿ, ಮನೇಲೂ ನೀನು ಮ್ಯಾಚ್ ಮಾಡ್ಕೊಂಡಿದ್ರೆ ಹೆಂಗೆ ಕತೆ? ಹುಡಿಕೊಂಡು ಬಂದು ಮ್ಯಾಚ್ ಮಾಡ್ತಾ ಇದೀಯಾ? ಸೇಂಟ್ ಪಿಂಚ್ ಕೊಡ್ಲ? ಸೇಂಟ್ ಪಿಂಚು ಬೇಡ, ಸೇಂಟ್ ಪಿಂಚು ಕ್ಯಾನ್ಸಲು, ನಿನ್ನ ಕಾಫಿನೂ ಕ್ಯಾನ್ಸಲ್ಲು. ಅಯ್ಯೋ, ನನ್ನ ಗಂಡನ ಮಾತಾಡಿಸ್ಬೇಕು ಅಂದರೆ ನನಗೆ 10 ಸರಿ ಯೋಚನೆ ಮಾಡಬೇಕು. ಕಾಫಿ ಕಪ್ಪಲ್ಲಿ ಐತಾ ಇಲ್ವಾ ಅದೆಲ್ಲ ನೋಡ್ಕೊಂಡು ಬರಬೇಕು. ಇಲ್ಲಾಂದ್ರೆ ನಮಗೆ ಹೆಡ್ಡೇಕು, ಮೊದಲೇ ಹೆಡ್ಡೇಕು, ಅದರೊಳಗಡೆ ಡಬಲ್ ಹೆಡ್ಡೇಕು. ನೀನೇ ಒಂದು ಹೆಡ್ಡೇಕು ನನಗೆ. ಬಯಸದೆ ಬಂದ ಭಾಗ್ಯ ನೀನಾ? ಅವರೆಷ್ಟು ನೀಟಾಗಿ ಒಪ್ಕೊಂತವ್ರೆ. ನಾವಿವಾಗ ಇರೋ ಏರಿಯಾದಲ್ಲಿ ಕರೆಂಟ್ ಹೋಗೋದೇ ನಮಗೆ ನೆನಪಿರಲ್ಲ. ಫಾರ್ ದಿ ಫಸ್ಟ್ ಟೈಮ್ ಅನಿಸ್ತಾ ಇದೆ ನನಗೆ ಇಲ್ಲಿ ಕರೆಂಟ್ ಹೋಗಿರೋದು. ಏನು ಬಂದು ಇದು ವೆರಿ ರೇರ್. ಹೋದ್ರೆ ಅಕಸ್ಮಾತ್ ಅದು ಮೇಂಟೆನೆನ್ಸ್ ಹೋಗುತ್ತೆ, 1 or 2 hour ತೆಗಿತು ಮೇಂಟೆನೆನ್ಸ್. ಇವಾಗ ತೆಗೆದ್ರು, ಅದೇನು ಮೇಂಟೆನೆನ್ಸಿಗೆ ತೆಗ್ದಿದ್ದಾರೋ ಏನೋ ಗೊತ್ತಿಲ್ಲ, ಏನು ಇನ್ಫಾರ್ಮೇಶನ್ ಇಲ್ಲ ನಮಗೆ. ತೆಗ್ದಿದ್ದಾರೆ ಅಂದರೆ ಮೇಂಟೆನೆನ್ಸ್ಗೆ ತೆಗ್ದಿರ್ತಾರೆ ಅಂತ ಮನು ಹೇಳ್ತಾ ಇರೋದು.
ಸೊ ಇನ್ನು 1 hour 2 hour ಕೊಡಲ್ಲ ಅಂತ ನೋಡೋಣ. ಸೊ ಏನು ಮಾಡಕ್ ಕೆಲಸ ಇಲ್ವಲ್ಲ, ಅದಕ್ಕೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಯೂಶಲಿ ನಾವು ಅಸೋಸಿಯೇಷನ್ ಗ್ರೂಪ್ ಅಲ್ಲಿ ಇದ್ದಿದ್ರೆ ಅಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ ಏನ್ ಕೊಯ್ತು ಏನ್ ಕತೆ ಕರೆಂಟ್ ಎಲ್ಲ ಏನೇ ಪ್ರಾಬ್ಲಮ್ ಆದ್ರೂ ಅದ್ರಲ್ಲಿ ಬರ್ತಾರೆ. ನಮ್ದು ಆ ಮನೆದು ಬರುತ್ತಲ್ಲ ಕರೆಂಟ್, ಇವಾಗ ಏನ್ ಮಧ್ಯಾಹ್ನ ಏನು ಅವಶ್ಯಕತೆ ಇಲ್ಲ ನನಗೆ. ಆಫೀಸ್ ಟೈಮಿಂಗ್ಸ್ ಒಳಗಡೆ ಬಂದ್ರು ನನಗೆ ಸಾಕು. ಬರುತ್ತೆ ಅನ್ಕೊಡ್ತೀನಿ, ಹೇಳಕ್ಕಾಗಲ್ಲ. 5 ಗಂಟೆಗೂ ತೆಗಿತಾರೆ ಮೇಂಟೆನೆನ್ಸ್. ಯಾಕಂದ್ರೆ ಕರೆಕ್ಟ್ ಇವಾಗ ಮಾನ್ಸೂನ್ ಸ್ಟಾರ್ಟ್ ಆಗ್ಬಿಟ್ರೆ ಅಂತ ಪವರ್ ಸೇವಿಂಗ್ ಅಲ್ಲ, ಅದು ಎಲ್ಲಾನು ರಿಪೇರ್ ಮಾಡ್ಬಿಡ್ತಾರೆ ಒಂದೇ ಸರಿ. ಅವಾಗ ಏನು ತೊಂದರೆ ಆಗ್ಬೋದು, ಮಳೆ ಸ್ಟಾರ್ಟ್ ಆದಾಗ ಕಷ್ಟ ಆಗತ್ತೆ ಅಂತ ಎಲ್ಲ ಚೆಕ್ ಮಾಡಿ ರಿಪೇರ್ಗಳು ಮಾಡ್ಕೊಬಿಡ್ತಾರೆ. ಕರೆಕ್ಟ್, ಅದು ಇರ್ಬೋದು, ವ್ಯಾಲಿಡ್ ಪಾಯಿಂಟ್. ಸೊ ಈಗ ನಡೀತಾ ಇದೆ ಹಿಂಗೆ ಕೂತ್ಕೊಂಡು ಇಬ್ರು ಕಷ್ಟ ಸುಖ ಮಾತಾಡ್ತಾ ಇದೀವಿ, ಒಬ್ರನ್ನೊಬ್ರು ನೋಡ್ಕೊಂಡು. ಏನ್ ಹೇಳು, ತುದ್ದಿ ನಾಲ್ಗೆಲ್ಲಿ ಇಟ್ಕೊಂಡ್ಬಿಟ್ಟು ಊಟದ ಟೈಮ್ ಆಯ್ತಲ್ಲ ಅದಕ್ಕೆ ಹೇಳಿದೆ. ಯಪ್ಪ, ನಮ್ ಗಂಡ ಫಸ್ಟ್ ಟೈಮ್ ಊಟ ಕೇಳ್ತಾ ಇರೋದು 12:30. ಅವ್ರಿಗೆ ಗೊತ್ತು ಕತ್ಲೆಲ್ಲಿ ಕೊಡಲ್ಲ ಅವಳು ಅಂತ. ಅಡುಗೆ ಮನೇಲಿ ಸ್ವಲ್ಪ ಬೆಳಕು ಕಮ್ಮಿ ನಮಗೆ, ಹಿಂದೆಗಡೆನು ಬಿಲ್ಡಿಂಗು, ಇನ್ನು ಫ್ರಂಟ್ ನಮ್ದು ಸ್ಟೇರ್ಸ್ ಬಂದ್ಬಿಟ್ಟಿದೆ. ಸೊ ಹಂಗಾಗಿ ಬೆಳಕು ಬರಲ್ಲ ಅಲ್ಲಿಗೆ, ಹಂಗಾಗಿ ಕೊಡಲ್ವಲ್ಲ ಇವಳು ಅನ್ಕೊಂಡು ಕೇಳ್ತಾ ಇರೋದು. ಇಲ್ಲ ನಾನೇ ಫೋರ್ಸ್ ಮಾಡಿ ಊಟ ತಿನ್ನಿಸ್ಬೇಕು. ಸಣ್ಣ ಮಕ್ಳಿಗೆ ಊಟ ತಿನ್ನಿಸ್ತೀವಲ್ಲ ಹಂಗೆ, ಅದು ನಮ್ ಕತೆ. ಕರೆಕ್ಟ್. ನಿನ್ ಯೋಚನೆ ಆಯ್ತಾ ಇರೋದು ಊಟದಲ್ಲ, ನಿನ್ ಕಪ್ತು ಅಂತ ಹೇಳು ಡೈರೆಕ್ಟ್ ಆಗಿ. ಏನ್ ಕಪ್ಪು? ಕಾಫಿ ಕಪ್ತು. ಅದ್ರದ್ದೇನೈತೆ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಊಟ ಬೇರೆ, ಸಾಲಿಡ್ ಬೇರೆ, ಲಿಕ್ವಿಡ್ ಬೇರೆ. ಹಂಗೆ ನೀವು ಲಿಕ್ವಿಡ್ ಡಯಟ್ ಅಲ್ಲೇ ಇರ್ತೀರಲ್ಲ ಯಾವಾಗ್ಲೂ. ಎರಡೂ ಇರ್ತೀವಿ ನಾವು. ಕರೆಂಟ್ ಬತ್ತು 15-20 ಮಿನಿಟ್ಸ್ ಏನೋ ತೆಗ್ದಿದ್ರು ಅಷ್ಟೇ. ಕರೆಂಟ್ ಮೇಂಟೆನೆನ್ಸ್ ಅಲ್ಲ ಅನ್ಸುತ್ತೆ, ಇದೇನೋ ಬೇರೆ ರೀಸನ್. ಜಸ್ಟ್ ಅಷ್ಟೇ. ಪವರ್ ಲೋಡ್ ಮಾಡ್ತಾರಲ್ಲ ಅವರು, ಲೋಡ್ ಅದೇನೋ ಏನು ಹೇಳ್ತಾರೆ ಅದಕ್ಕೆ, ಏನೋ ಲೋಡಿಂಗ್ ಅಂತ ಏನೋ ಹೇಳ್ತಾರೆ. ಗೊತ್ತಿಲ್ಲ, ಏನೋ ಆಯ್ತು ಬಿಡು, ಒಟ್ನಲ್ಲಿ ಬಂತು, ಯಾಕೆ ತಲೆ ಕೆಡಿಸ್ಕೊಂತ ಅಷ್ಟೊಂದು ಜೀವನದಲ್ಲಿ ಅಲ್ವಾ. ಈಗ ನೋಡಿ ಹೊಟ್ಟೆ ಅಶ್ವು ಊಟ ಏನು ಬೇಕಿರಲ್ಲ ಇವಾಗ, ಕೇಳೋದು ಇಲ್ಲ ಇವಾಗ ಅಲ್ವಾ. ಅಶ್ವು ಆಗಲ್ಲ ಇವಾಗ, ಕರೆಂಟ್ ಇಲ್ಲ ಅಂದ್ರೆ ಅವೆಲ್ಲ ನೆನಪಾಯ್ತವೆ. ಟಿವಿ ಆನ್ ಆಗೈತೆ, ನೀನೇ ಆನ್ ಮಾಡಿದ್ದಲ್ಲ. ಓ, ಇದು ನನಗೆ ಈ ಮೆಕ್ಯಾನಿಸಮ್ ಈ ಟಿವಿಲಿ ಐತೆ ಅನ್ನೋದು ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ ಕರೆಂಟ್ ಹೋಗಿರೋದು. ಟಿವಿ ನೋಡ್ತಾ ಇದೆ ಅವಾಗಲೇ, ಕರೆಂಟ್ ಹೋಯ್ತಲ್ಲ ಅಂದ್ಬಿಟ್ರೆ ಆನ್ ಆಗಿದೆ ಟಿವಿ. ಮನು ಗಮನ ಎಲ್ಲ ಮೊನ್ನೆಯಿಂದನೂ ಫ್ರಿಡ್ಜ್ ಒಳಗಡೆನೇ ಇತ್ತು. ಯಾಕಪ್ಪ ಅಂದರೆ ಇದಕ್ಕೆ ನೋಡಿ, ಮೊನ್ನೆ ಸ್ಯಾಟರ್ಡೆ ಫಿಶ್ ತಂದಿದ್ವಲ್ಲ, ಸಾಹೇಬ್ರು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ಬಿಟ್ರು. ಫಸ್ಟ್ ಹೋಗಲ್ಲ ಅನ್ಕೊಂಡು ಫಿಶ್ ಜಾಸ್ತಿ ತಂದ್ಬಿಟ್ರು, ಆಮೇಲೆ ಪುನಃ ಪಾರ್ಟಿಗೆ ಹೋಗ್ಬಿಟ್ರು. ಅವ್ರ ಪಾಲಿಂದ ಎತ್ತಿಟ್ಟಿದ್ದೆ, ಅದಕ್ಕೆ ಮೊನ್ನೆಯಿಂದನೇ ಸ್ಟಾರ್ಟ್ ಮಾಡಿದ್ರು. ಮಂಜು, ಮಂಡೇ ನೈಟ್ 10 o'clock ಮೇಲೆ ಮಾಡ್ಬೋದಲ್ಲ, ಮಂಡೇ ಮುಗಿಯತ್ತೆ ಎಂಥದ್ದು, ಸೂರ್ಯಾಸ್ತ ಆದಮೇಲೆ ಮಂಡೇ ಮುಗೀತು, ಇನ್ನೇನಿದ್ರು ಅದು ನೈಟು ಲೆಕ್ಕಕ್ಕಿಲ್ಲ. ನಾನು ಮಾಡಲ್ಲ ಅಂದೆ ನಿನ್ನೆ ನೈಟು. ಮಿಡ್ ನೈಟ್ 12 o'clock ಎಲ್ಲ ಹೇಳ್ತಾವ್ರೆ ಫಿಶ್ ಫ್ರೈ ಮಾಡಿಕೊಡು ನನಗೆ ಅಂತ. ಬಿಟ್ಟಿರೋಗಿ ಫ್ರಿಡ್ಜ್ ಒಳಗೆ ಕುತ್ಕೊಂಡ್ಬಿಟ್ಟಿರೋರು ನಾವು, ಫಿಶ್ ಇಟ್ಟಿದ್ದು ಬೌಲ್ ಒಳಗಡೆಗೆನೆ. ಫಿಶ್ ಬೇಗ ಮುಗೋದು, ಚಿಕನ್ ತರ್ಬೋದು ಆ ಲೆಕ್ಕಾಚಾರದಲ್ಲಿ ಇದ್ರ ನೀವು. ಅಲ್ಲಿ ಹೆಂಗೈತೆ ಫಿಶ್ ದಪ್ಪ ಆಯ್ತು, ಮಸಾಲ ಒಳಗೆ ದಪ್ಪ ಬಂದ್ರೆ ಆಬ್ವಿಯಸ್ಲಿ ಇಳಿಯಲ್ಲ. ಫಿಶ್ ಸಖತ್ತಾಯ್ತು, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಫ್ರೈ ಎಲ್ಲ ಅದರಲ್ಲೂ 3 ದಿನ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ನಲ್ಲ, ಚೆನ್ನಾಗಿತ್ತು ಟೇಸ್ಟ್. ಹುಷಾರು ತಿನ್ಬೇಕಂದ್ರೆ ಮುಳ್ಳು. ಅದಕ್ಕೆ ನನಗೆ ಮನುನ ಫಿಶ್ ತಿನ್ಬೇಕಾದ್ರೆ ಮಾತಾಡ್ಸೋಕ್ಕೆ ಭಯ. ಅವ್ರ ಗಮನ ಆ ಕಡೆ ಈ ಕಡೆ ಹೋದ್ರೆ ಮುಳ್ಳು ಸೇರಿಸ್ಕೊಂಡು ತಿಂದ್ಬಿಡ್ತಾರೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.